Very good morning. So today let us discuss about module number 5 of your advanced cost accounting. That is computerized accounting system. ಸೊ ಈ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಅಂದ್ರೆ ಏನು ಮತ್ತೆ ಈ ಒಂದು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅನ್ನೋದು ಕಾನ್ಸೆಪ್ಟು ಏನಕ್ಕೋಸ್ಕರ ಬೇಕು ಮತ್ತೆ ಈ ಒಂದು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಇಂಡಿಯಾದಲ್ಲಿ ಅಥವಾ ಎಸ್ಪೆಷಲಿ ಇಂಡಸ್ಟ್ರೀಸ್ಗಳಲ್ಲಿ ಯಾವ ರೀತಿ ನಡೀತಾ ಇದೆ. ಸೊ ಈ ಒಂದು ಕಾನ್ಸೆಪ್ಟ್ಸ್ಗಳನ್ನ ಈ ಒಂದು ಪರ್ಟಿಕ್ಯುಲರ್ ಮಾಡ್ಯೂಲಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಆಫ್ ಆಲ್ ವಾಟ್ ಎಕ್ಸಾಕ್ಟ್ಲಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್. ಯೂಶಲಿ ನೀವು ಒಂದು 25-30 ವರ್ಷದ ಹಿಂದೆ ನೀವೇನಾದರೂ ಮಾತಾಡೋದಾದ್ರೆ ಮೇ ಬಿ ಲೈಕ್ 1950s 1960s 70sಗಳಲ್ಲೆಲ್ಲ ಅಷ್ಟಾಗಿ ನಿಮಗೆ ಈ ಒಂದು ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಬೇಕಾದಾಗ ವಿ ಯೂಶಲಿ ಫಾಲೋ ಸಮಥಿಂಗ್ ಕಾಲ್ಡ್ ಆಸ್ ಲೆಡ್ಜರ್ ಬುಕ್. ಸೊ ಒಂದು ಲೆಡ್ಜರ್ ಬುಕ್ ಇಟ್ಕೊಂಡು ನಾವೇನ್ ಮಾಡ್ತಾ ಇದ್ವಿ, ಡೇ ಟು ಡೇ ಟ್ರಾನ್ಸಾಕ್ಷನ್ ಅಲ್ಲಿ ಏನು ನಡೀತಾ ಇದೆ ಅವನ್ನೆಲ್ಲ ನಾವೇನ್ ಮಾಡ್ತಿದ್ವಿ, ಎಂಟ್ರೀಸ್ಗಳನ್ನ ಪಾಸ್ ಮಾಡ್ತಾ ಇದ್ವಿ. ಬಟ್ ಡೇ ಬೈ ಡೇ ಹೋಗ್ತಾ ಇಟ್ ಮೇಕ್ಸ್ ಲಾಟ್ ಆಫ್ ಕಾಂಪ್ಲಿಕೇಶನ್. ಸೊ ತುಂಬಾ ಕಾಂಪ್ಲಿಕೇಶನ್ ಆಗ್ತಾ ಬಂತು. ಬಿಕಾಸ್ ಏನಕ್ಕೆ, ಒಂದು ಹ್ಯೂಮನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಬಂತು, ಮತ್ತೆ ನಿಮ್ಗೆ ಅದರ ಒಂದು ಹ್ಯಾಂಡ್ಲಿಂಗ್ ಕೆಪಾಸಿಟಿ ಏನಾಗ್ತಾ ಬಂತು, ಕಷ್ಟ ಆಗ್ತಾ ಬಂತು. ಬಿಕಾಸ್ ನಿಮ್ಗೆ ಡೈಲಿ 1,000-2,000 ಟ್ರಾನ್ಸಾಕ್ಷನ್ ಮಾಡಬೇಕಾದಾಗ ಅಷ್ಟನ್ನು ಎಂಟ್ರಿ ಮಾಡೋದು ಏನಾಗ್ತಾ ಇತ್ತು, ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಆಗ್ತಾ ಇತ್ತು. ಸೊ ಈ ಎಲ್ಲಾ ಪ್ರೋಸೆಸ್ ಇಟ್ಕೊಂಡೇನೆ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ 1950 ವೈಸ್ ಆದ್ಮೇಲೆ ಈ ಒಂದು ಕಂಪ್ಯೂಟರೈಸ್ಡ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ನ ಏನ್ ಮಾಡಿದ್ರು, ಸ್ಟಾರ್ಟ್ ಮಾಡಿದ್ರು. ಸರ್, ಹಾಗಾದ್ರೆ ವಾಟ್ ಎಕ್ಸಾಕ್ಟ್ಲಿ ಮೀನ್ ಬೈ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್? Computerized accounting, it is an accounting information system that processes the financial transactions and events as per the GAAP to produce the report as per the user requirements. ನೀವೇನ್ ಜನರಲ್ ಪ್ರಿನ್ಸಿಪಲ್ಸ್ ಅಂತ ನೀವೇನ್ ನೋಡ್ತೀವಿ ಅದ್ರ ಪ್ರಕಾರ ಸೊ ಇನ್ಫಾರ್ಮೇಶನ್ ನ ಕಂಪ್ಯೂಟರ್ ಮುಖಾಂತರ ಫೀಡ್ ಮಾಡಿ ಇನ್ಫಾರ್ಮೇಶನ್ ಅದ್ರ ಮುಖಾಂತರ ನೀವು ರಿಪೋರ್ಟ್ ನ ಏನ್ ಮಾಡ್ತೀರಾ, ಜನರೇಟ್ ಮಾಡ್ತೀರಲ್ಲ. ಸೊ ದಟ್ ಈಸ್ ಆಲ್ ಅಬೌಟ್ ದಿಸ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಕಾನ್ಸೆಪ್ಟ್ ಟಾಕ್ಸ್ ಅಬೌಟ್. ಇದರಲ್ಲಿ ಮೇಜರ್ ಆಗಿ ಎರಡು ಆಸ್ಪೆಕ್ಟ್ ನ ನೋಡ್ತೀವಿ. ಒಂದು ವೆಲ್ ಡಿಫೈನ್ಡ್ ಕಾನ್ಸೆಪ್ಟ್ಸ್ ಕಾಲ್ಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ, ಮತ್ತೆ ಇನ್ನೊಂದು ಬಂದು ಯೂಸರ್ ಡಿಫೈನ್ಡ್ ಫ್ರೇಮ್ವರ್ಕ್ ಫಾರ್ ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್. ಇವತ್ತು ನಾವು ಹೆಂಗೆ ಏನೋ ನಿಮ್ಮ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ನೀವು ಮಾತಾಡ್ತೀರಾ, ಪರ್ಸನಲ್ ರಿಯಲ್ ನಾಮಿನಲ್ ಬಗ್ಗೆ ನೀವು ಹೆಂಗ್ ಮಾತಾಡ್ತೀರಾ, ಅದೇ ರೀತಿ ಪ್ರಿನ್ಸಿಪಲ್ಸ್ ನ ನಿಮ್ಮ ಕಂಪ್ಯೂಟರೈಸ್ ಸಿಸ್ಟಮ್ಗೆ ಅಡಾಪ್ಟ್ ಮಾಡಿ ಅದ್ರ ಮುಖಾಂತರ ನೀವೇನ್ ಮಾಡ್ತೀರಾ, ನಿಮ್ಮ ಒಂದು ಇನ್ಫಾರ್ಮೇಶನ್ ಒಂದು ಸೀಕ್ವೆನ್ಸ್ ಆರ್ಡರ್ ಅಲ್ಲಿ ಏನ್ ಮಾಡ್ತಾ ಹೋಗ್ತೀರಾ, ಮೇಂಟೈನ್ ಮಾಡ್ತೀರಾ ಥ್ರೂ ಕಂಪ್ಯೂಟರ್. ಆ ಮೇಂಟೈನ್ ಮಾಡದ್ಮೇಲೆ ನಿಮ್ಗೆ ರಿಪೋರ್ಟ್ಸ್ ನ ಏನ್ ಮಾಡ್ತೀರಾ, ಇಮಿಡಿಯೇಟ್ ಆಗಿ ಜನರೇಟ್ ಮಾಡ್ತೀರಾ. ಐ ಡೋಂಟ್ ನೋ ನಿಮ್ಮ ಇರೋ 28 ಜನದಲ್ಲಿ ಎಷ್ಟು ಜನಕ್ಕೆ ನಿಮ್ಗೆ ಟ್ಯಾಲಿ ಬರುತ್ತೋ ಏನೋ ಗೊತ್ತಿಲ್ಲ. ಬಟ್ ನೀವು ಟ್ಯಾಲಿನ ಅಬ್ಸರ್ವ್ ಮಾಡಿದ್ರೆ ಐ ಥಿಂಕ್ ಯು ವಿಲ್ ಗೆಟ್ ಟು ನೋ ಎಕ್ಸಾಕ್ಟ್ಲಿ ಹೌ ಎಕ್ಸಾಕ್ಟ್ಲಿ ಇಟ್ ವಿಲ್ ಗೋಯಿಂಗ್ ಟು ವರ್ಕ್ ಅಂತ. ನೀವೆಲ್ಲ ಎಂಟ್ರೀಸ್ ಮಾಡದ್ಮೇಲೆ ಸೊ ನೀವು ರಿಪೋರ್ಟ್ ಜನರೇಟ್ ಮಾಡಬೇಕಾದಾಗ, ಲೈಕ್ ನಿಮ್ಮ ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಇವ್ನ ರಿಪೋರ್ಟ್ ನ ಜನರೇಟ್ ಮಾಡಬೇಕಾದಾಗ ಸೊ ವಿತಿನ್ ಅ ಸ್ಪ್ಯಾನ್ ಆಫ್ ಸೆಕೆಂಡ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಡಾಟಾ ಸಿಗ್ತಾ ಹೋಗುತ್ತೆ. ಬಟ್ ಅದೇ ನಿಮ್ಮ ಟ್ರೆಡಿಷನಲ್ ಇದ್ದಾಗ ಅಥವಾ ಹಿಂದೆ ನೀವು ಮ್ಯಾನ್ಯುಯಲ್ ಮಾಡ್ತಿದ್ರಲ್ಲ, ಆಗ ಬಂದು ನಿಮ್ಗೆ ಏನಾಗ್ತಾ ಇತ್ತು, ಸೊ ಎಲ್ಲ ನೀವೇ ಕುತ್ಕೊಂಡ್ರಿ, ಇಯರ್ ಎಂಡ್ ಆಗಿದ ತಕ್ಷಣ ಪ್ರಿಪೇರ್ ಮಾಡ್ಕೊಂಡು ಕೂತ್ಕೊಳ್ಬೇಕಾಗಿತ್ತು. ಸೊ ದಟ್ ಇಸ್ ವಾಟ್ ದ ಮೇಜರ್ ದ ಚೇಂಜಸ್ ವಾಸ್ ಹ್ಯಾಪನ್ಡ್ ಇನ್ ದ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್. ಈ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ನಲ್ಲಿ ಮೇಜರ್ ಆಗಿ ಬರುವಂತದ್ದು 4 ಬೇಸಿಕ್ ರಿಕ್ವೈರ್ಮೆಂಟ್. ಒಂದು ಫ್ರಂಟ್ ಎಂಡ್ ಇಂಟರ್ಫೇಸ್ ಅಂತ, ಸೆಕೆಂಡ್ ಬ್ಯಾಕ್ ಎಂಡ್ ಡಾಟಾ ಬೇಸ್, ಥರ್ಡ್ ಡಾಟಾ ಪ್ರೊಸೆಸಿಂಗು, ಮತ್ತೆ ಫೋರ್ತ್ ರಿಪೋರ್ಟಿಂಗ್ ಸಿಸ್ಟಮ್. ನಾವು ಫ್ರಂಟ್ ಎಂಡ್ ಇಂಟರ್ಫೇಸ್ ಅಂದ್ರೆ ಏನು? ಈ ಫ್ರಂಟ್ ಎಂಡ್ ಇಂಟರ್ಫೇಸ್ ಅಂತ ಅಂದ್ರೆ ಇಟ್ಸ್ ಲೈಕ್ ನಾನ್ ಮ್ಯಾನ್ಯುಯಲ್ ಆಗಿ ನಾನು ಮತ್ತೆ ಕಂಪ್ಯೂಟರ್ ಜೊತೆ ನಾವಿಬ್ರು ನಡೆಯುವಂತ ಅಥವಾ ನಾವಿಬ್ರು ಕಮ್ಯುನಿಕೇಟ್ ಮಾಡುವಂತ ಆಕ್ಟಿವಿಟಿಗೆ ನಾವು ಫ್ರಂಟ್ ಎಂಡ್ ಇಂಟರ್ಫೇಸ್ ಅಂತ ಕರಿತೀವಿ. ಅಂದ್ರೆ ಅರ್ಥ, ಇವತ್ತು ನಾನು ಏನೋ ಒಂದು ಆಕ್ಟಿವಿಟಿನ ಪರ್ಫಾರ್ಮ್ ಮಾಡಿದ್ದೀನಿ, ಯಾವುದೋ ಒಂದು ಆರ್ಗನೈಸೇಷನ್ ಏನೋ ಒಂದು ಗೂಡ್ಸ್ ನ ಸೇಲ್ ಮಾಡ್ತಾ ಇದ್ದೀನಿ. ನಾವು ಸೇಲ್ ಮಾಡೋದನ್ನ ನಾನು ಕ್ಯಾಶ್ ಅಕೌಂಟ್ ಡೇಟಾ ಸೇಲ್ಸ್ ಅಕೌಂಟ್ ಅಂತ ತೋರಿಸ್ಬೇಕು. ಸೊ ಆ ಕ್ಯಾಶ್ ಅಕೌಂಟ್ ಡೇಟಾ ಸೇಲ್ಸ್ ಅಕೌಂಟ್ ನ ನಾನು ಮ್ಯಾನ್ಯುಯಲ್ ಆಗಿ ನಾನು ಏನ್ ಮಾಡ್ತೀನಿ, ಸೊ ಕೂತ್ಕೊಂಡು ಏನ್ ಮಾಡ್ತೀನಿ, ನಾನು ಟೈಪ್ ಮಾಡಿ ಆ ಎಂಟ್ರಿನ ಏನ್ ಮಾಡ್ತೀನಿ, ಕಂಪ್ಯೂಟರ್ಲಿ ಪಾಸ್ ಮಾಡ್ತೀನಿ. ದಟ್ ಈಸ್ ವಾಟ್ ಫ್ರಂಟ್ ಎಂಡ್ ಇಂಟರ್ಫೇಸ್. ಬ್ಯಾಕ್ ಎಂಡ್ ಇಂಟರ್ಫೇಸ್ ಅಂತ ಏನು, ಸೊ ನೀವು ಮಾಡಿರೋಂಥ ಡಾಟಾನ ಏನ್ ಮಾಡುತ್ತೆ, ಸ್ಟೋರೇಜ್ ಮಾಡಿ ಹೈಡ್ ಮಾಡಿ ಇಟ್ಕೊಳ್ಳುತ್ತೆ. ನಿಮ್ಗೆ ಯಾವಾಗ ಕೇಳಬೇಕು ಅಥವಾ ಯಾವಾಗ ನಿಮ್ಗೆ ಆಕ್ಸೆಸ್ ಮಾಡಬೇಕು ಆವಾಗ ಏನ್ ಮಾಡುತ್ತೆ, ತೆಗೆದು ತೋರಿಸುತ್ತಲ್ಲ. ಸೊ ಆ ಬ್ಯಾಕ್ ಎಂಡ್ ಅಲ್ಲಿ ಏನ್ ಮಾಡುತ್ತೆ, ಆ ಡಾಟಾ ಬೇಸ್ ನ ಸ್ಟೋರೇಜ್ ಮಾಡ್ಕೊಳ್ಳೋದು. ಡಾಟಾ ಪ್ರೊಸೆಸಿಂಗು, ಇವತ್ತು ಕ್ಯಾಶ್ ಅಕೌಂಟ್ ಡೇಟಾ ಸೇಲ್ಸ್ ಅಕೌಂಟ್ ಅಂತ ಅಂದಾಗ ಏನಾಗುತ್ತೆ, ನಿಮ್ಮ ಸೇಲ್ಸ್ ಟರ್ನ್ ಓವರ್ ಜಾಸ್ತಿ ಆಗುತ್ತೆ.
ನಾನು ಸೇಲ್ಸ್ ಅಕೌಂಟ್ ನಾನು ಚೆಕ್ ಮಾಡಬೇಕಾದಾಗ ಆಟೋಮೆಟಿಕ್ ಆಗಿ ನಾನು ಈ ಎಂಟ್ರಿ ಪಾಸ್ ಮಾಡೋದು ಏನಾಗುತ್ತೆ ರಿಫ್ಲೆಕ್ಟ್ ಆಗುತ್ತೆ, ನನ್ನ ಸೇಲ್ಸ್ ಟೋಲ್ ಓವರ್ ಜಾಸ್ತಿ ತೋರಿಸ್ಬೇಕು. ಆ ಪ್ರೋಸೆಸ್ ಆಗೋದಕ್ಕೆ ನಾವೇನಂತ ಕರಿತೀವಿ, ಡಾಟಾ ಪ್ರೊಸೆಸಿಂಗ್ ಅಂತ ಕರಿತೀವಿ. ಸೊ ಒನ್ಸ್ ಯು ಪ್ರೊಸೆಸ್ ದ ಡಾಟಾ ದೆನ್ ಆಟೋಮೆಟಿಕಲಿ ಆ ಸೇಲ್ಸ್ಗೆ ಸಂಬಂಧಪಟ್ಟಂಗೆ ನಾನು ಏನು ಮಾಡ್ತೀನಿ, ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನಾನು ಕ್ರೆಡಿಟ್ ಸೈಡ್ ಸೇಲ್ಸ್ ಅಂತ ತೋರಿಸ್ಕೊಳ್ತೀನಿ. ಆ ಸೇಲ್ಸ್ ತೋರಿಸಿದ್ರೆ ನನ್ನ ಅಲ್ಟಿಮೇಟ್ ರಿಸಲ್ಟ್ ಏನು ಗೊತ್ತಾಗುತ್ತೆ, ಇದು ಗ್ರಾಸ್ ಪ್ರಾಫಿಟ್ ಮತ್ತೆ ನೆಟ್ ಪ್ರಾಫಿಟ್ ಗೊತ್ತಾಗುತ್ತೆ. ಈ ನೆಟ್ ಪ್ರಾಫಿಟ್ ನ ತೆಗಿಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ರಿಪೋರ್ಟ್ ಜನರೇಷನ್ಗೆ ಹೋಗ್ತೀನಿ. ದಟ್ ಇಸ್ ವೇರ್ ದ ರಿಪೋರ್ಟಿಂಗ್ ಸಿಸ್ಟಮ್ ಕಾನ್ಸೆಪ್ಟ್ ಅರೈಸಸ್. ಸೊ ಅದ್ರ ಅರ್ಥ ನಿಮ್ಮ ಕಂಪ್ಯೂಟರೈಸ್ಡ್ ಅಕೌಂಟಿಂಗು ಈ 4 ಫೇಸಸ್ ಮುಖಾಂತರ ರನ್ ಆಗುತ್ತೆ. ದಟ್ ಇಸ್ ಫ್ರಂಟ್ ಎಂಡ್ ಇಂಟರ್ಫೇಸ್, ಬ್ಯಾಕ್ ಎಂಡ್ ಡಾಟಾಬೇಸ್, ಡಾಟಾ ಪ್ರೊಸೆಸಿಂಗ್ ಅಂಡ್ ದೆನ್ ರಿಪೋರ್ಟಿಂಗ್ ಸಿಸ್ಟಮ್. ಕಂಪ್ಯಾರಿಸನ್ ಬಿಟ್ವೀನ್ ಮ್ಯಾನ್ಯುಯಲ್ ಅಕೌಂಟಿಂಗ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ನಾನು ಆಗ್ಲೇ ಹೇಳಿದೆ ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು. ಸೊ ಯಾವ ರೀತಿ ಈ ಮ್ಯಾನ್ಯುಯಲ್ ಅಕೌಂಟಿಂಗು ಮತ್ತು ಕಂಪ್ಯೂಟರೈಸ್ಡ್ ಅಕೌಂಟಿಂಗು ಮೇಜರ್ ಡಿಫ್ರೆನ್ಸ್ ಇದೆ ಅಂತ. ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಒಂದು ಐಡೆಂಟಿಫಿಕೇಶನ್ ಆಫ್ ಟ್ರಾನ್ಸಾಕ್ಷನ್ಸ್ ಅಂತ. ಆಕ್ಚುಲಿ ಐಡೆಂಟಿಫಿಕೇಶನ್ ಆಫ್ ದ ಟ್ರಾನ್ಸಾಕ್ಷನ್ ಇಟ್ ಇಸ್ ಬೋತ್ ಕಾಮನ್ ಇನ್ ಮ್ಯಾನ್ಯುಯಲ್ ಕಂಪ್ಯೂಟರೈಸ್, ಯಾವುದೇ ರೀತಿಯಾದಂತಹ ಡಿಫ್ರೆನ್ಸ್ ಇಲ್ಲ. ರೆಕಾರ್ಡಿಂಗ್ ಬಂದು ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಏನ್ ಮಾಡ್ತೀರಾ, ನೀವು ಒರಿಜಿನಲ್ ಆಗಿ ಎಂಟ್ರಿ ಮಾಡ್ತೀರಾ, ನಿಮ್ಮ ಕೈಯಲ್ಲಿ ಬರಿತೀರಾ. ಬಟ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಏನ್ ಮಾಡ್ತೀರಾ, ನೀವು ನೀಟಾಗಿ ಎಂಟ್ರಿ ಮಾಡ್ತೀರಾ. ಅಂದ್ರೆ ಲೈಕ್ ನೀವು ಕ್ಯಾಶ್ ಅಕೌಂಟ್, ಡೇಟಾ ಟು ಸೇಲ್ಸ್ ಅಕೌಂಟ್ ಅದರದೇ ಆದ ಒಂದು ಫಾರ್ಮೆಟ್ ಪ್ರೊಸೀಜರ್ ಇರುತ್ತೆ. ಅದ್ರ ಪ್ರಕಾರ ನೀವು ಏನ್ ಮಾಡ್ತೀರಾ, ಡಾಟಾ ಎಂಟ್ರಿ ಮಾಡ್ತಾ ಹೋಗ್ತೀರಾ. ದೆನ್ ಕ್ಲಾಸಿಫಿಕೇಶನ್, ನೀವು ಏನ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತೀರಾ ಅದನ್ನ ಥ್ರೂ ಲೆಡ್ಜರ್ ಮುಖಾಂತರ ಇಟ್ಕೊಂಡು ಏನ್ ಮಾಡ್ತೀರಾ, ನೀವು ಕ್ಲಾಸಿಫಿಕೇಶನ್ ಮಾಡ್ತೀರಾ. ಸಮ್ಟೈಮ್ಸ್ ಟ್ರಾನ್ಸಾಕ್ಷನ್ ನೀವು ಕ್ಲಾಸಿಫಿಕೇಶನ್ ಮಾಡಬೇಕಾದಾಗ ಸಮ್ಟೈಮ್ ಡೂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಆದ್ರೆ ನಿಮ್ಮ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಯಾವುದೇ ರೀತಿ ಡೂಪ್ಲಿಕೇಶನ್ಸ್ ಅನ್ನೋ ಕಾನ್ಸೆಪ್ಟೇ ಬರಲ್ಲ. ಸೊ ಯಾಕೆ, ಬಿಕಾಸ್ ನೀವು ಒಂದ್ಸಲಿ ಎಂಟ್ರಿ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಎಲ್ಲ ಕಡೆ ಏನಾಗ್ತಾ ಹೋಗುತ್ತೆ, ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸಮ್ಮರೈಸಿಂಗ್, ಸೊ ನೀವು ಮ್ಯಾನ್ಯುಯಲ್ ಅಕೌಂಟಿಂಗ್ ಅಲ್ಲಿ ನೀವು ಮ್ಯಾನ್ಯುಯಲ್ ಆಗಿ ಏನ್ ಮಾಡ್ಬೇಕಾಗುತ್ತೆ, ಎಲ್ಲಾ ಅಕೌಂಟ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಚೆಕ್ ಮಾಡಿಬಿಟ್ಟು ಟ್ರಯಲ್ ಬ್ಯಾಲೆನ್ಸ್ ನೀವು ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಬಟ್ ಆದ್ರೆ ನಿಮ್ಮ ವಾಟ್ ಯು ಕಾಲ್ಡ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಆ ರೀತಿ ಪ್ರಾಬ್ಲಮೇ ಬರಲ್ಲ. ಯಾಕೆ ಅಂತ ಅಂದ್ರೆ ನೀವು ಒಂದ್ಸಲಿ ಕ್ಯಾಶ್ ಡಾಟಾಸ್ಗಳನ್ನ ಎಂಟ್ರಿ ಮಾಡಿದ್ರೆ ಅಥವಾ ಎಂಟ್ರೀಸ್ಗಳನ್ನ ನೀವು ಕಂಪ್ಯೂಟರ್ ಅಲ್ಲಿ ಪಾಸ್ ಮಾಡಿದ್ರೆ ಮುಗೀತು. ನಿಮ್ಗೆ ಯಾವುದೇ ರೀತಿಯಾದಂತಹ ಟ್ರಯಲ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡುವಂತ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಆಗಿ ಅದೇ ಏನ್ ಮಾಡ್ತಾ ಹೋಗುತ್ತೆ, ಪ್ರಿಪೇರ್ ಆಗ್ತಾ ಹೋಗುತ್ತೆ. ಅಡ್ಜಸ್ಟಿಂಗ್ ಎಂಟ್ರೀಸ್, ನಾವು ಕೆಲವೊಂದ್ಸಲಿ ಏನಾಗುತ್ತೆ, ಕೆಲವೊಂದು ಎಂಟ್ರೀಸ್ಗಳನ್ನ ನೀವು ಪ್ರಿನ್ಸಿಪಲ್ಸ್ಗಳಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದಾಗ, ಚೇಂಜಸ್ ಆಗಿದ್ದಾಗ, ಸೊ ನೀವೇನ್ ಮಾಡ್ಬೇಕಾಗತ್ತೆ, ಅಂತ ಎಂಟ್ರೀಸ್ಗಳನ್ನ ಅಡ್ಜಸ್ಟ್ ಮಾಡ್ಬೇಕಾಗತ್ತೆ. ಸೊ ಈ ಅಡ್ಜಸ್ಟ್ಮೆಂಟ್ಸ್ಗಳು ಯಾವಾಗ ಯಾವ ರೀತಿ ಇರ್ಬೋದು, ಲೈಕ್ ನೀವು ಕೆಲವೊಂದು ಕೇಳಿರ್ಬೋದು, ಎರರ್ಸ್ಗಳು, ರೆಕ್ಟಿಫಿಕೇಶನ್ ಎರರ್ಸ್ಗಳು ಅಂತ ಕೇಳಿರ್ಬೋದು. ಈ ಎರರ್ಸ್ಗಳೆಲ್ಲ ಇದ್ದಾಗ ಏನ್ ಮಾಡ್ಬೇಕಾಗತ್ತೆ, ಸ್ವಲ್ಪ ಕೇರ್ಫುಲ್ ಆಗಿ ನೀವು ಎಲ್ಲಾನು ನೋಡ್ಕೊಂಡು ನೀಟಾಗಿ ಏನ್ ಮಾಡ್ಬೇಕಾಗತ್ತೆ, ಕರೆಕ್ಷನ್ಸ್ಗಳನ್ನ ಮಾಡ್ಬೇಕಾಗತ್ತೆ. ಬಟ್ ಆದ್ರೆ ನಿಮ್ಮ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಆ ರೀತಿ ಪ್ರಾಬ್ಲಮ್ ಆಗಲ್ಲ. ಸೊ ಒಂದ್ಸಲಿ ನೀವು ಎಂಟ್ರಿ ಪಾಸ್ ಮಾಡಿದ್ರೆ ಮುಗೀತು. ಸೊ ಆಟೋಮೆಟಿಕ್ ಆಗಿ ನೀವು ಯಾವ ರೀತಿಯಾದಂತಹ ಪ್ರೋಗ್ರಾಮ್ ನ ನೀವು ಸೆಟ್ ಮಾಡಿದ್ರೆ ಅದ್ರ ಪ್ರಕಾರ ಏನ್ ಮಾಡ್ತಾ ಹೋಗುತ್ತೆ, ತಗೊಳ್ತಾ ಹೋಗುತ್ತೆ. ನೀವು ಯಾವುದೇ ರೀತಿಯಾದಂತಹ ಏನೋ ನೀವು ಕರಿತಿರಲ್ಲ, ಏನು ಎರರ್ ಆಫ್ ಕಮಿಷನ್, ಎರರ್ ಆಫ್ ಒಮಿಷನ್, ಡೂಪ್ಲಿಕೇಶನ್ ಎರರ್ ಅಂತ ನೀವೇನ್ ಕರಿತಿರಲ್ಲ, ಇಂಥ ಎರರ್ಸ್ಗಳು ನಿಮ್ಮ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಬರೋದೇ ಇಲ್ಲ ಅಂತ ಹೇಳ್ತಾರೆ. ದೆನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಆಬ್ವಿಯಸ್ಲಿ ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕಾದಾಗ ನೀವು ಕೂತ್ಕೊಂಡು ನೀಟಾಗಿ ಟ್ರಯಲ್ ಬ್ಯಾಲೆನ್ಸ್ ನೋಡ್ಕೊಂಡು ಅದ್ರ ಪ್ರಕಾರ ಟ್ರೇಡಿಂಗ್ ಅಕೌಂಟು, P&L ಅಕೌಂಟು, P&L ಅಪ್ರೋಪ್ರಿಯೇಷನ್, ಬ್ಯಾಲೆನ್ಸ್ ಶೀಟ್ ಎಲ್ಲ ಪ್ರಿಪೇರ್ ಮಾಡಬೇಕು. ಬಟ್ ಆದ್ರೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಆ ರೀತಿ ರಿಕ್ವೈರ್ಮೆಂಟ್ ಇರೋದೇ ಇಲ್ಲ. ನೀವು ಒಂದ್ಸಲಿ ನೀವು ಎಂಟ್ರೀಸ್ ಪಾಸ್ ಮಾಡಿದ್ರೆ ಮುಗ್ದೋಯ್ತು. ಮ್ಯಾನ್ಯಲ್ ಅಕೌಂಟಿಂಗ್ ಅಲ್ಲಿ ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀರಾ, ಲೆಡ್ಜರಿಗೆ ಪೋಸ್ಟ್ ಮಾಡ್ತೀರಾ, ಟ್ರಯಲ್ ಬ್ಯಾಲೆನ್ಸಿಗೆ ಹಾಕ್ತೀರಾ, ಅದಾದ್ಮೇಲೆ ಟ್ರೇಡಿಂಗ್ ಅಕೌಂಟ್, ಅದಾದ್ಮೇಲೆ P&L ಅಪ್ರೋಪ್ರಿಯೇಷನ್, ಬ್ಯಾಲೆನ್ಸ್ ಶೀಟ್, ಇಷ್ಟು ನೀವೇನ್ ಮಾಡ್ಬೇಕಾಗುತ್ತೆ, ಮ್ಯಾನ್ಯಲ್ ಆಗಿ ಪ್ರಿಪೇರ್ ಮಾಡ್ಬೇಕಾಗತ್ತೆ. ಬಟ್ ಆದ್ರೆ ನಿಮ್ಮ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಹಾಗಿಲ್ಲ. ಒಂದ್ಸಲಿ ನೀವು ಎಂಟ್ರೀಸ್ ಪಾಸ್ ಮಾಡಿದ್ರೆ ಮುಗೀತು. ಲೆಡ್ಜರ್ ಅಕೌಂಟ್ಸ್ ಇರ್ಬೋದು, ಟ್ರಯಲ್ ಬ್ಯಾಲೆನ್ಸ್ ಇರ್ಬೋದು, ಟ್ರೇಡಿಂಗು, P&L ಅಪ್ರೋಪ್ರಿಯೇಷನ್, ಬ್ಯಾಲೆನ್ಸ್ ಶೀಟ್ ಎಲ್ಲವೂ ಸಹ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅದೇ ಜನರೇಟ್ ಮಾಡಿ ಕೊಡ್ತಾ ಹೋಗುತ್ತೆ. ದೆನ್ ಕ್ಲೋಸಿಂಗ್ ದ ಬುಕ್ಸ್, ನಿಮ್ಮ ಅಕೌಂಟ್ ಮ್ಯಾನ್ಯುಯಲ್ ಅಕೌಂಟಿಂಗ್ ಅಲ್ಲಿ ನೀವು ಬುಕ್ಸ್ ನ ಕ್ಲೋಸ್ ಮಾಡಬೇಕು ಅಂತ ಅಂದ್ರೆ ಯಾವಾಗ ಅಟ್ ದಿ ಎಂಡ್ ಆಫ್ ದ ಇಯರ್ ತನಕ ನೀವು ವೇಟ್ ಮಾಡಬೇಕು. ಯಾಕೆ, ಬಿಕಾಸ್ ಡೈಲಿ ಒಂದೊಂದು ಟ್ರಾನ್ಸಾಕ್ಷನ್ ಏನಾಗ್ತಾ ಹೋಗುತ್ತೆ, ಆಡಪ್ ಆಗುತ್ತಲ್ಲ. ಬಟ್ ಆದ್ರೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಹಾಗಲ್ಲ. ಇವತ್ತು ನೀವು ಕೂತ್ಕೊಂಡು ನನಗೆ ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸ್ ಬೇಕು ಅಂತಂದ್ರೆ ವಿತ್ ಇನ್ ಸ್ಪ್ಯಾನ್ ಆಫ್ ಸೆಕೆಂಡ್ ನೀವು ಇವಾಗಲೇ ಮೇಟ್ ಆಗಿ ಏನ್ ಮಾಡ್ಬೋದು, ಸೊ ಎಂಟ್ರೀಸ್ಗಳು ಅಥವಾ ಡಾಟಾಸ್ ನ ಏನ್ ಮಾಡ್ಬೋದು, ಸೊ ತೆಗಿಬಹುದು. ಸೊ ದಟ್ ಇಸ್ ವಾಟ್ ಅನದರ್ ಡಿಫರೆನ್ಸ್ ಬಿಟ್ವೀನ್ ಯುವರ್ ಮ್ಯಾನ್ಯುಯಲ್ ಅಕೌಂಟಿಂಗ್ ಅಂಡ್ computerized accounting. So obviously there are a lot of advantages computerized accounting ಅಲ್ಲಿ because ನಾವೇನು ಟ್ಯಾಲಿ ಅಂತ ಮಾತಾಡ್ತೀವಿ, ಟ್ಯಾಲಿ ಇರ್ಬೋದು, ಝೋಹೋ ಅಂತ ಬುಕ್ಸ್ ಇದೆ, ಸರಳ್ ಅಂತ ಇದೆ,
ಇದರ ಎಷ್ಟೊಂದು ಜೆರಾಕ್ಸ್ ಜೆರೋ ಅಂತ ಏನೋ ಅಂತ ಸಾಫ್ಟ್ವೇರ್ ಇದೆ. ಇದು ಎಷ್ಟೊಂದು ಥರ ಸಾಫ್ಟ್ವೇರ್ಸ್ಗಳನ್ನ ಇವಾಗ ಏನು ಮಾಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ ಎಲ್ಲಿ ನಿಮ್ಮ ಈ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅಲ್ಲಿ. ಅಂದ್ರೆ ಅರ್ಥ, ಸೊ ಯಾವುದೇ ರೀತಿಯಾದಂಥ ಮ್ಯಾನ್ಯುಯಲ್ ಅಕೌಂಟಿಂಗ್ ನ ಪ್ರಿಪೇರ್ ಮಾಡ್ದೇನೆ ಸೊ ಇವಾಗ ಎಲ್ಲರೂ ಏನು ಮಾಡ್ತಾರೆ, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ನ ಇಟ್ಕೊಳ್ತಾ ಹೋಗ್ತಾರೆ. ಅದೇ ನೀವು ಅಬ್ಸರ್ವ್ ಮಾಡ್ಬೋದು, ಕೆಲವೊಂದು ನೀವು ನಾರ್ಮಲ್ ಶಾಪ್ಸ್ಗಳಿಗೆಲ್ಲ ಹೋದಾಗ ಅವರೆಲ್ಲ ಕಂಪ್ಯೂಟರ್ಲಿ ಎಂಟ್ರಿ ಮಾಡ್ತಾರೆ. ಅವರೆಲ್ಲ ಮಾಡೋದು ಎಂಟ್ರಿ ಹಿಂಗೆ ಈ ಒಂದು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಮುಖಾಂತರ. ಸೊ ಹಾಗಿದ್ಮೇಲೆ ದೇರ್ ಆರ್ ಲಾಟ್ ಆಫ್ ಅಡ್ವಾಂಟೇಜಸ್. ಒಂದು ಸ್ಪೀಡು ಆಬ್ವಿಯಸ್ಲಿ ತುಂಬಾ ಫಾಸ್ಟ್ ಇರುತ್ತೆ. ಆಕ್ಯುರಸಿ ಕರೆಕ್ಟ್ ರಿಸಲ್ಟ್ ನ ಕೊಡ್ತಾ ಹೋಗುತ್ತೆ. ದೆನ್ ರಿಲಯಬಿಲಿಟಿ, ಸೊ ಯಾವುದೇ ರೀತಿಯಾದಂತಹ ಏನೋ ಆ ಒಂದು ಆಕ್ಟಿವಿಟೀಸ್ ಬಗ್ಗೆ ಅನುಮಾನ ಪಡ್ದಂಗೆ ಆಕ್ಚುಯಲ್ ರಿಸಲ್ಟ್ ಏನ್ ಕೊಡಬೇಕು ಅದ್ರ ತಕ್ಕನ ಕೊಡ್ತಾ ಹೋಗುತ್ತೆ. ಅಪ್ ಟು ಡೇಟ್ ಇನ್ಫಾರ್ಮೇಶನ್ ಆಬ್ವಿಯಸ್ಲಿ, ಸೊ ನೀವು ಯಾವಾಗ ಯಾವ ಟೈಮಲ್ಲಿ ಕೇಳ್ತೀರಾ ಆ ಟೈಮ್ ಕರೆಕ್ಟ್ ಆಗಿ ಅಲ್ಲಿ ದಿನ ತನಕದ್ದು ಅಪ್ ಟು ಡೇಟ್ ರಿಸಲ್ಟ್ಸ್ ನ ಏನ್ ಮಾಡ್ತಾ ಹೋಗುತ್ತೆ, ಸೊ ಕೊಡ್ತಾ ಹೋಗುತ್ತೆ. ದೆನ್ ರಿಯಲ್ ಟೈಮ್ ಯೂಸರ್ ಇಂಟರ್ಫೇಸು. ಮ್ಯಾನ್ಯಲ್ ಅಕೌಂಟಿಂಗ್ ನೀವು ಇಯರ್ ಎಂಡ್ ತನಕ ವೇಟ್ ಮಾಡಬೇಕು, ನಾನು ಏನಾದ್ರು ರಿಸಲ್ಟ್ಸ್ ನ ತಗೊಳ್ಬೇಕು. ಬಟ್ ಆದ್ರೆ ನಿಮ್ಮ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಹಾಗಲ್ಲ. ಸೊ ಯಾವ ಟೈಮಲ್ಲಿ ಬೇಕಾದ್ರೂ ನೀವೇನ್ ಮಾಡ್ಬೋದು, ಡಾಟಾಸ್ ನ ಗ್ಯಾದರ್ ಮಾಡ್ಬೋದು. ಆಟೋಮೇಟೆಡ್ ಡಾಕ್ಯುಮೆಂಟ್ ಪ್ರೊಡಕ್ಷನ್ ಅಂತ. ಸೊ ಅರ್ಥ ಏನು ಅಂತ ಅಂದ್ರೆ, ನೀವು ಒಂದ್ಸಲಿ ನೀವು ಎಂಟ್ರಿ ಪಾಸ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರೋ ಬುಕ್ಸ್ ಆಫ್ ಅಕೌಂಟ್ಸ್ ಎಲ್ಲ ಏನಾಗ್ತಾ ಹೋಗುತ್ತೆ, ವಿತ್ ಇನ್ ಅ ಕ್ಲಿಕ್ ಆಫ್ ಮೌಸ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ನಿಮ್ಗೆ ತೋರಿಸ್ತಾ ಹೋಗುತ್ತೆ. ದೆನ್ ಸ್ಕೇಲಬಿಲಿಟಿ. ನಾವು ನಿಮ್ಮ ಎಂಟ್ರೀಸ್ಗಳು ನೀವು ಏನೇನು ಪಾಸ್ ಮಾಡ್ತಾ ಹೋಗ್ತೀರಾ, ಸೊ ಈ ಎಂಟ್ರೀಸ್ಗಳೆಲ್ಲರೂ ನೀವು ಪಾಸ್ ಮಾಡಬೇಕು ಮ್ಯಾನ್ಯಲ್ ಅಕೌಂಟಿಂಗ್ ಅಲ್ಲಿ ಅಂತ ಅಂದ್ರೆ ನಿಮಗೆ ತುಂಬಾ ಮ್ಯಾನ್ ಪವರ್ ಬೇಕಾಗುತ್ತೆ, ಜೊತೆಗೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಬಟ್ ಆದ್ರೆ ಯಾವ್ದು ನಿಮ್ಮ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ ಆಫ್ ಮ್ಯಾನ್ ಪವರ್ ಏನ್ ಮಾಡ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಓವರ್ ಆಲ್ ಪ್ರೋಸೆಸ್ ನ ಏನ್ ಮಾಡ್ತಾ ಹೋಗುತ್ತೆ, ಫಾಸ್ಟ್ ಆಗಿ ಮಾಡ್ತಾ ಹೋಗುತ್ತೆ. ಲೆಜಿಬಿಲಿಟಿ, ಆಬ್ವಿಯಸ್ಲಿ ನೀವು ಏನ್ ಡಾಟಾ ಎಂಟ್ರಿ ಮಾಡಿದ್ರೆ ಅದು ಪೂರಾ ಲೀಗಲೈಸ್ಡ್ ಆಗಿರುತ್ತೆ. ಯಾಕೆ, ಬಿಕಾಸ್ ಒಂದ್ಸಲಿ ಸಾಫ್ಟ್ವೇರ್ ನ ರೀತಿ ಸೆಟ್ ಮಾಡ್ಬಿಟ್ಟಿದ್ದಾರೆ ಅಂದ್ಮೇಲೆ ಸೊ ಯಾವುದೇ ರೀತಿಯಾದಂತ ಅನುಮಾನ ಪಡೋಂಗಿಲ್ಲ ಇದರಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಂತ. ಸೊ ಬಿಕಾಸ್ ಕರೆಕ್ಟ್ ಆಗಿ ಕೊಡ್ತಾರೆ. ಅನ್ಲೆಸ್ ನೀವು ಎಂಟ್ರೀಸ್ ನ ಕರೆಕ್ಷನ್ ಪಾಸ್ ಮಾಡಲಿಲ್ಲ ಅಂತ ಅಂದ್ರೆ ಮಾತ್ರ ಆಗಲ್ಲ. ಈ ಒಂದು ನೀವು ಕರೆಕ್ಟ್ ಆಗಿ ಎಂಟ್ರಿ ಪಾಸ್ ಮಾಡಲಿಲ್ಲ ಅಂದ್ರೆ ಅದು ತೋರಿಸುತ್ತೆ, ಎರರ್ ಸಿಂಬಲ್ಸ್ ನ ತೋರಿಸ್ತಾ ಹೋಗುತ್ತೆ. ಕ್ವಾಲಿಟಿ ಎಫಿಷಿಯನ್ಸಿ ತುಂಬಾ ಚೆನ್ನಾಗಿದೆ. ರಿಪೋರ್ಟ್ಸ್ ಕ್ವಾಲಿಟಿ ರಿಪೋರ್ಟ್ಸ್ಗಳನ್ನ ಕೊಡ್ತಾರೆ. ಬಿಕಾಸ್ ಯಾವುದೇ ರೀತಿಯಾದಂತಹ ಏನೋ ಡೂಪ್ಲಿಕೇಶನ್ಸ್ ಆಗಲಿ, ಎರರ್ ಆಫ್ ಒಮಿಷನ್ ಕಮಿಷನ್ ಆಗಲಿ ಮಾಡಲ್ಲ. MIS ರಿಪೋರ್ಟು. ಸೊ MIS ರಿಪೋರ್ಟ್ಸ್ ಬಂದು ಏನಂದ್ರೆ ಫೈನಲ್ ರಿಪೋರ್ಟ್ಸ್ಗಳನ್ನ ಜನರೇಟ್ ಮಾಡಬೇಕು ಅಂತ ಅಂದಾಗ, ಇವತ್ತು ನಾನು ಏನೋ ಒಂದು ಆರ್ಗನೈಸೇಷನ್ ನಿಮಗೆ ಕ್ಲಾಸಸ್ ಅಲ್ಲಿ ಹೇಳ್ತಾ ಇದ್ದೆ ಏನಂತ, ಯಾವಾಗಲಾದ್ರೂ ಸೇಲ್ ಮಾಡಬೇಕಾದಾಗ್ಲಿ ಪರ್ಚೇಸ್ ಮಾಡಬೇಕಾಗಲಿ, ಅವ್ರು ಜಾಸ್ತಿ ಕ್ರೆಡಿಟ್ ಸೇಲ್ಸ್ ಕ್ರೆಡಿಟ್ ಮುಖಾಂತರ ಏನ್ ಮಾಡ್ತಾರೆ, ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು. ಸೊ ಅಂದ್ರೆ ಅರ್ಥ, ನಾನು ಡೆಟರ್ಸ್ ಅಕೌಂಟ್ ಅಲ್ಲಿ ಎಷ್ಟಿದೆ, ಯಾರ್ಯಾರಿಂದ ದುಡ್ಡು ಕಲೆಕ್ಟ್ ಮಾಡ್ಕೋಬೇಕು, ಕ್ರೆಡಿಟರ್ಸ್ ಅಕೌಂಟ್ ಅಲ್ಲಿ ಎಷ್ಟಿದೆ, ಯಾರ್ಯಾರಿಂದ ನಾನು ದುಡ್ಡು ಪೇ ಮಾಡಬೇಕು, ಈ ಎಲ್ಲಾ ರಿಪೋರ್ಟ್ಸ್ಗಳನ್ನ ಏನ್ ಮಾಡ್ಬೋದು, ನೀವು ಈಸಿಯಾಗಿ ಚೆಕ್ ಮಾಡಿ ತಗೊಳ್ಬೋದು. ಸ್ಟೋರೇಜ್ ಅಂಡ್ ರಿಟ್ರೈವಲ್. ಸೊ ನೀವು ಎಷ್ಟು ಡಾಟಾ ಸ್ಟೋರೇಜ್ ಮಾಡ್ತೀರಾ, ಸ್ಟೋರೇಜ್ ಮಾಡ್ಕೊಳುತ್ತೆ. ಮತ್ತೆ ನೀವು ಯಾವಾಗ ಬೇಕಾದಾಗ್ಲೂ ನೀವು ಡಾಟಾಸ್ ನ ಏನ್ ಮಾಡ್ಬೋದು, ತಗೊಳ್ಬೋದು. ಮತ್ತೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ಬೋದು. ದೆನ್ ಮೋಟಿವೇಶನ್ ಅಂಡ್ ಎಂಪ್ಲಾಯೀಸ್ ಇಂಟ್ರೆಸ್ಟ್. ಆಬ್ವಿಯಸ್ಲಿ ಒಂದ್ಸಲಿ ಅವರಿಗೆ ಟ್ರೈನಿಂಗ್ ಚೆನ್ನಾಗಿ ಕೊಟ್ಬಿಟ್ರಿ ಅಂತ ಅಂದ್ರೆ ಸೊ ದೇ ವಿಲ್ ಗೆಟ್ ಮೋಟಿವೇಟೆಡ್, ದೇ ವಿಲ್ ಗೋನ್ ಟು ವರ್ಕ್ ಕಂಫರ್ಟಬಲಿ ವಿತ್ ದಿಸ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್. ಈ ಎಲ್ಲಾ ಅಡ್ವಾಂಟೇಜ್ ಜೊತೆಗೆ ದೇ ಆರ್ ಸಮ್ ಆಫ್ ದ ಲಿಮಿಟೇಷನ್ಸ್. ಒಂದು ಕಾಸ್ಟ್ ಆಫ್ ಟ್ರೈನಿಂಗ್. ಆಬ್ವಿಯಸ್ಲಿ ಇವತ್ತು ನಾನು ನಿಮಗೆ ಕೂತ್ಕೊಂಡು ಟ್ಯಾಲಿಲಿ ಎಂಟ್ರೀಸ್ ಪಾಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ, ಬಿಕಾಸ್ ಯು ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ಟ್ರೈನಿಂಗ್. ಬಟ್ ಒಂದ್ಸಲಿ ವೆನ್ ಯು ಗೆಟ್ ಅ ಟ್ರೈನಿಂಗ್, ಆಬ್ವಿಯಸ್ಲಿ ಯು ವಿಲ್ ಗೋನ್ ಟು ಪರ್ಫಾರ್ಮ್ ವೆರಿ ವೆಲ್. ಬಟ್ ಆ ಟ್ರೈನಿಂಗ್ಗೋಸ್ಕರ ಖರ್ಚಾಗೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಸ್ಟಾಫ್ ಅಪೋಸಿಷನ್. ಈ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಜನಕ್ಕೆ ಒನ್ ಪರ್ಟಿಕ್ಯುಲರ್ ಲೈನ್ ಆಫ್ ಆಕ್ಟಿವಿಟೀಸ್ಗೆ ಹೋಗ್ಬಿಟ್ಟು ಸಡನ್ ಆಗಿ ಚೇಂಜ್ ಮಾಡಿ ಅಂತಂದ್ರೆ ಚೇಂಜ್ ಆಗಲ್ಲ. ಇವತ್ತು ನಾನು ಮ್ಯಾನ್ಯುಯಲ್ ಆಗಿ ನಾನು ಏನೋ ಎಂಟ್ರಿ ಪಾಸ್ ಮಾಡಿ, ನಾಳೆ ಬಂದು ನಿಮ್ ಕಂಪ್ಯೂಟರ್ ಕೊಟ್ಬಿಟ್ಟಿದ್ರಲ್ಲ ಎಂಟ್ರಿ ಪಾಸ್ ಮಾಡಿ ಅಂದ್ರೆ ಏನಾಗುತ್ತೆ, ಸೊ ನೀವು ಅಷ್ಟು ಈಸಿಯಾಗಿ ಏನಾಗಲ್ಲ, ನೀವು ಚೇಂಜಸ್ ಆಗಲ್ಲ ಅಂತ ಹೇಳ್ತಾರೆ. ದೆನ್ ಡಿಸ್ರಪ್ಷನ್. ಸೊ ಕೆಲವೊಂದ್ಸಲ ಏನಾಗುತ್ತೆ, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ನಿಮಗೆ ಕಂಟಿನ್ಯೂಸ್ ಪವರ್ ರಿಕ್ವೈರ್ಮೆಂಟ್ ಇರ್ಬೋದು, ಡಾಟಾ ನೆಟ್ವರ್ಕ್ ಕನೆಕ್ಟಿವಿಟಿ ಇರ್ಬೋದು, ಇದು ಚೆನ್ನಾಗಿರ್ಬೇಕು. ಸಮ್ ಟೈಮ್ಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದ್ರೆ ನಿಮ್ಮ ಆಕ್ಟಿವಿಟಿನ ಡಿಸ್ಟರ್ಬ್ ಮಾಡುತ್ತೆ. ದೆನ್ ಸಿಸ್ಟಮ್ ಫೇಲ್ಯೂರ್ ಅಂತ. ಕೆಲವೊಂದ್ಸಲ ಏನಾಗುತ್ತೆ, ಹಾರ್ಡ್ವೇರ್ಸ್ಗಳು ಪ್ರಾಬ್ಲಮ್ ಆದಾಗ ಅಥವಾ ಸಾಫ್ಟ್ವೇರ್ ಇಶ್ಯೂಸ್ಗಳು ಏನಾದ್ರು ಬಂದಾಗ ಸೊ ಈ ಒಂದು ಮಾಡ್ತಿರೋಂಥ ಪ್ರೋಸೆಸ್ ಎಲ್ಲ ಹಾಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಐದರ್ ಇಟ್ ಮೇ ಬಿ ಥ್ರೂ ವೈರಸ್ ಮುಖಾಂತರ ಇರ್ಬೋದು, ಅಥವಾ ಯಾವುದೋ ಒಂದು ಹಾರ್ಡ್ವೇರ್ ಕಾಂಪೊನೆಂಟ್ ಯಾವುದೋ ಹಾಳಾಗೋಯ್ತು ಅಂತ ಇರ್ಬೋದು, ಎಲ್ಲೋ ಡಿಸ್ಕ್ ಒಳಗಡೆ ಇರೋ ಹಾರ್ಡ್ ಡಿಸ್ಕ್ ಏನೋ ಪ್ರಾಬ್ಲಮ್ ಆಗೋಯ್ತು ಅಂತ. ಸೊ ಈ ಥರಗಳು ಆದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಸ್ವಲ್ಪ ರಿಸ್ಕಿ ಆಗುತ್ತೆ. ಯಾಕಂದ್ರೆ ನೀವು ಅಷ್ಟು ಡಾಟಾ ಎಂಟ್ರಿ ಮಾಡೋದೆಲ್ಲ ಕಳ್ಕೊಳ್ಳುವಂಥ ಚಾನ್ಸಸ್ ಸಹ ಇರುತ್ತೆ. ಇನ್ನೆಬಿಲಿಟಿ ಟು ಚೆಕ್ ದ ಅನ್ಆಂಟಿಸಿಪೇಟೆಡ್ ಎರರ್ಸ್. ಕೆಲವೊಂದ್ಸಲಿ
ನಮಗೆ ಗೊತ್ತಿಲ್ಲದೇ ಆಗಿರುವಂಥ ಎಂಟ್ರೀಸ್ಗಳು ತಗೊಂಡ್ಬಿಟ್ಟಿರುತ್ತೆ ಕಂಪ್ಯೂಟರ್ ಸಿಸ್ಟಮ್. ಅಂಥ ಟೈಮಲ್ಲಿ ಅದನ್ನು ಚೆಕ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಏನಾಗುತ್ತೆ ರಿಸ್ಕಿ ಅಂತ ಹೇಳ್ತಾರೆ. ಬ್ರೀಚಸ್ ಆಫ್ ಸೆಕ್ಯೂರಿಟಿ. ಸೊ ಆಬ್ವಿಯಸ್ಲಿ ಇವತ್ತು ನಾವೇ ಅಬ್ಸರ್ವ್ ಮಾಡ್ತಿದ್ದೀವಿ, ಅದು ಫೇಸ್ಬುಕ್ಕಲ್ಲಿ ಡಾಟಾ ಎಲ್ಲನೂ ಹ್ಯಾಕ್ ಮಾಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ನ ಹ್ಯಾಕ್ ಮಾಡ್ತಾ ಇದ್ದಾರೆ, ವಾಟ್ಸಪ್ಪಲ್ಲಿ ಡಾಟಾ ಲೀಕ್ ಆಗ್ತಾ ಇದೆ ಅಂತ. ಈ ಥರ ಚಾನ್ಸಸ್ಸು ಸಹ ನಿಮ್ಮ ಈ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಥವಾ ನೀವೇನು ಅಕೌಂಟಿಂಗ್ ಸಿಸ್ಟಮ್ ಮೇಂಟೈನ್ ಮಾಡ್ತೀರಾ ಅದರಲ್ಲೂ ಸಹ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ತಾರೆ. ದೆನ್ ಇಲ್ ಎಫೆಕ್ಟ್ಸ್ ಆನ್ ಹೆಲ್ತ್. ಆಬ್ವಿಯಸ್ಲಿ ಇವತ್ತು ನಾನೇ ಕಂಪ್ಯೂಟರ್ನ ಕಂಟಿನ್ಯೂಸ್ ಆಗಿ ಬೆಳಿಗ್ಗೆ 10 ಗಂಟೆ ಸಂಜೆ 5 ಗಂಟೆ ತನಕ ನೋಡಿದ್ರೆ ನನಗೆ ಐ ಬರ್ನಿಂಗ್ ಆಗೋದು, ಐ ಪೇಯ್ನ್ ಬರೋದು, ಹೆಡ್ ಏಕ್ ಬರೋದು ಇವೆಲ್ಲ ಆಗುತ್ತೆ. ಸೊ ಈ ತರ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಸಹ ನಿಮ್ಮ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಇದೆ ಅಂತ ಹೇಳ್ತಾರೆ. ಇಷ್ಟು ಒಂದು ಏನು ನಿಮ್ಮ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ಗೆ ಸಂಬಂಧಪಟ್ಟಂಗೆ. ದೆನ್ ಸೋರ್ಸಸ್ ಆಫ್ ಅಕೌಂಟಿಂಗ್ ಸಾಫ್ಟ್ವೇರ್. ಎಲ್ಲೆಲ್ಲಿ ನಿಮ್ಮ ಈ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ಅನ್ನೋ ಒಂದು ಅವೈಲಬಿಲಿಟಿ ಸಿಗುತ್ತೆ ಅಂತ ನೋಡೋದಾದ್ರೆ, when the computerized accounting system is implemented to replace the manual system, and the current computerized system needs to be replaced with a new. ಓಕೆ, ಸೊ ಅಕೌಂಟಿಂಗ್ ಸಾಫ್ಟ್ವೇರ್ನ ರಿಕ್ವೈರ್ಮೆಂಟ್ ಯಾವಾಗ ಯಾವಾಗ ಬರುತ್ತೆ ಅಂತ ಅಂದರೆ, ಒಂದು ನೀವು ನಿಮ್ಮ ಮ್ಯಾನ್ಯುವಲ್ ಸಿಸ್ಟಮಿಂದ ಕಂಪ್ಯೂಟರ್ ಸಿಸ್ಟಮ್ಗೆ ಚೇಂಜಸ್ ಆಗಬೇಕಾದಾಗ ಒಂದು, ಮತ್ತಿನ್ನೊಂದು ನೀವು ಆ, ಹಳೆ ವರ್ಷನಿಂದ ಹೊಸ ವರ್ಷನಿಗೆ ಹೋಗಬೇಕಾದಾಗ ಆ ಟೈಮಲ್ಲಿ ನೀವೇನು ಮಾಡಬೇಕಾಗುತ್ತೆ, ಸೊ ಅಪ್ಗ್ರೇಡ್ ಆಗ್ತಾ ಹೋಗ್ಬೇಕು. ದೆನ್ ಅಕೌಂಟಿಂಗ್ ಪ್ಯಾಕೇಜಸ್. ಈ ಅಕೌಂಟಿಂಗ್ ಪ್ಯಾಕೇಜ್ ಅಂತ ನಾವೇನು ಕರಿತೀವಿ ಇದನ್ನ 3 ರೀತಿ ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ತೇವೆ. ಒಂದು ರೆಡಿ ಟು ಯೂಸ್, ಕಸ್ಟಮೈಸ್ಡ್, ಟೈಲರ್ಡ್ ಅಂತ. ಸೊ ನಾನು ಈ ಮೂರನ್ನ ಇಲ್ಲಿ ಮಾತಾಡೋದ್ರ ಬದಲು ಐ ಡೈರೆಕ್ಟ್ಲಿ ಗೋ ವಿತ್ ದಿಸ್ ಕಂಪ್ಯಾರಿಸನ್ಗೆ ಹೋಗ್ಬಿಡ್ತೀನಿ, ಬಿಕಾಸ್ ವೇರ್ ಯು ವಿಲ್ ಗೋಯಿಂಗ್ ಟು ಗೆಟ್ ಪ್ರಾಪರ್ ಕ್ಲಾರಿಟಿ ಅಬೌಟ್ ಏನು ಈ ಮೂರು ಅಕೌಂಟಿಂಗ್ ಪ್ಯಾಕೇಜಸ್ ಅಂತ. ಈ ಅಕೌಂಟಿಂಗ್ ಪ್ಯಾಕೇಜಸ್ ಅಂತ ಮಾತಾಡಬೇಕಾದಾಗ ನಾವು ಇಲ್ಲಿ ಯಾಕೆ ಈ ಮೂರು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅಂತ ಅಂದರೆ, ಇಟ್ ಈಸ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಒಂದು ಆರ್ಗನೈಸೇಷನ್ಗೆ ಅದರದೇ ಆದಂಥ ಒಂದು ರಿಕ್ವೈರ್ಮೆಂಟ್ ಇರುತ್ತೆ, ಅಕೌಂಟಿಂಗ್ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್. ಇವತ್ತು ನಾನು ನನ್ನ ಕಾಲೇಜ್ನ ಕಂಪ್ಯೂಟರ್ ಲ್ಯಾಬಲ್ಲಿ ನಾನು ಟ್ಯಾಲಿ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ್ದೀನಿ ಅಂತ ಅಂದರೆ, ಬಿಕಾಸ್ ದಟ್ ಈಸ್ ಪ್ಯೂರ್ಲಿ ಎಜುಕೇಷನಲ್ ವರ್ಷನ್. ಐ ನೀಡ್ ನಾಟ್ ಟು ಪೇ ಎನಿ ಮನಿ ಫಾರ್ ದಟ್. ನಾನು ಎಜುಕೇಷನಲ್ ವರ್ಷನ್ ಅಂತ ಏನು ಮಾಡ್ಬೋದು, ಈಸಿಯಾಗಿ ತಗೋಬೋದು. ಬಟ್ ದ ಸೇಮ್ ಎಜುಕೇಷನಲ್ ವರ್ಷನ್ ಐ ಕಾಂಟ್ ಗೋ ಟು ಪುಟ್ ಇಟ್ ಇನ್ ಸಮ್ ಶಾಪ್ಸ್ ಆರ್ ಸಮ್ ಆರ್ಗನೈಸೇಷನ್ಸ್. ಅದರ ಅರ್ಥ, there are the accounting packages, they are classified based on the nature of industry. That is the place where the first point arises, that is nature of business. ರೆಡಿ ಟು ಯೂಸ್ ಬಂದು ತುಂಬಾ ಸ್ಮಾಲ್ ಪೆಟಿ ಬಿಸ್ನೆಸಸ್ಗಳಿಗೆ, ಕಸ್ಟಮೈಸ್ಡ್ ಬಂದು ಲಾರ್ಜ್ ಮೀಡಿಯಂ ಬಿಸ್ನೆಸ್, ಟೈಲರ್ಡ್ ಬಂದು ಲಾರ್ಜ್ ಟಿಪಿಕಲ್ ಬಿಸ್ನೆಸ್. ಅಂದ್ರೆ ಅರ್ಥ ಲೈಕ್ ಸೈಜ್ ಆಫ್ ದ ಆರ್ಗನೈಸೇಷನ್ ಮೇಲೆ ಏನ್ ಮಾಡಿದ್ದಾರೆ, ರೆಡಿ ಟು ಯೂಸ್, ಕಸ್ಟಮೈಸ್ಡ್, ಟೈಲರ್ಡ್ ಅಂತ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಕಾಸ್ಟ್ ಆಫ್ ಇನ್ಸ್ಟಾಲೇಷನ್ ಅಂಡ್ ಮೇಂಟೆನೆನ್ಸ್ ಲೋ, ರಿಲೇಟಿವ್ಲಿ ಹೈ, ಅಲ್ಲಿ ಬಂದು ತುಂಬಾ ಜಾಸ್ತಿ ಇರುತ್ತೆ. ಯಾಕೆ ಇದನ್ನ ಹೇಳ್ತಾರೆ ಅಂತ ಅಂದ್ರೆ, ಬಿಕಾಸ್ ಸಾಫ್ಟ್ವೇರ್ನ ಒಂದು ಏನು ವರ್ಷನ್ ಇರ್ಬೋದು, ಅಥವಾ ಸಾಫ್ಟ್ವೇರ್ಗೆ ಆ್ಯಡ್ ಮಾಡಿರುವಂಥ ಫೀಚರ್ಸ್ ಇರ್ಬೋದು, ರೆಡಿ ಟು ಯೂಸ್ಗಿಂತ ಜಾಸ್ತಿ ಕಸ್ಟಮೈಸ್ಡ್ ಇರುತ್ತೆ, ಕಸ್ಟಮೈಸ್ಡ್ಗಿಂತ ಜಾಸ್ತಿ ಏನಾಗಿರುತ್ತೆ, ಟೈಲರ್ಡ್ ಆಗಿರುತ್ತೆ. ಅದರಿಂದ ಅದರ ಒಂದು ಇನ್ಸ್ಟಾಲೇಷನ್ ಖರ್ಚು ಜಾಸ್ತಿ ಇರ್ಬೋದು. ಎಕ್ಸ್ಪೆಕ್ಟೆಡ್ ಲೆವೆಲ್ ಆಫ್ ಸೀಕ್ರೆಸಿ, ಅಂದರೆ ಇವತ್ತು ನಾನು ಎಜುಕೇಷನ್ ವರ್ಷನ್ ನಾನು ಮಾಡ್ತಾ ಇದ್ದೀನಿ ಅಂದರೆ ಯಾರು ಬೇಕಾದ್ರೂ ತೆಗಿಬೋದು, ಅದನ್ನು ಯಾರು ಬೇಕಾದ್ರೂ ರಿಟ್ರೈವ್ ಮಾಡ್ಕೋಬೋದು. ಬಟ್ ಅದೇ ನಾನು ಕಸ್ಟಮೈಸ್ಡ್ ಟೈಲರ್ಡ್ಗೂ ಹೋಗಿ ನಾನು ಅದನ್ನು ಹ್ಯಾಕ್ ಮಾಡಿ ತಗೊಳ್ಳೋದಕ್ಕೆ ಆಗಲ್ಲ ಡಾಟಾಸ್ನ. ದೆನ್ ನಂಬರ್ ಆಫ್ ಯೂಸರ್ಸ್ ಅಂಡ್ ದೇರ್ ಇಂಟರ್ಫೇಸ್. ರೆಡಿ ಟು ಯೂಸ್ ಅಲ್ಲಿ ತುಂಬಾ ಲಿಮಿಟೆಡ್, ಯಾರೋ ಒಬ್ಬ ವ್ಯಕ್ತಿ ಮಾತ್ರ ಅದನ್ನ ಯೂಸ್ ಮಾಡೋದಕ್ಕಾಗೋದು. ಕಸ್ಟಮೈಸ್ಡ್ ಬಂದು ಆಸ್ ಪರ್ ದ ಸ್ಪೆಸಿಫಿಕೇಶನ್, ನೀವು ಯಾವ ರೀತಿ ಕೊಟ್ಟಿರ್ತೀರ ಆ ರೀತಿ. ಟೈಲರ್ಡ್ ಅಲ್ಲಿ ಬಂದು ಅನ್ಲಿಮಿಟೆಡ್, ಎಷ್ಟು ಜನ ಬೇಕಾದರೂ ಆ ಸಾಫ್ಟ್ವೇರ್ನ ಏನ್ ಮಾಡ್ಬೋದು, ಅಟ್ ಎ ಟೈಮ್ ಯೂಸ್ ಮಾಡ್ಬೋದು. ದೆನ್ ಲಿಂಕೇಜ್ ಟು ಅದರ್ ಇನ್ಫಾರ್ಮೇಶನ್ ಸಿಸ್ಟಮ್. ಸೊ ಬೇರೆ ಒಂದು ಸಾಫ್ಟ್ವೇರ್ಗೆ ಕನೆಕ್ಟಿವಿಟಿ ರಿಸ್ಟ್ರಿಕ್ಟ್ ಮಾಡಿರ್ತಾರೆ ರೆಡಿ ಟು ಯೂಸ್ ಅಲ್ಲಿ, ಬಟ್ ಕಸ್ಟಮೈಸ್ಡ್ ಅಲ್ಲಿ ಬಂದು ಕನೆಕ್ಟಿವಿಟಿ ಕೊಟ್ಟಿರ್ತಾರೆ. ಯಾಕೆ, ಬಿಕಾಸ್ ಒಂದು ಸಾಫ್ಟ್ವೇರ್ನ ಇನ್ನೊಂದು ಸಾಫ್ಟ್ವೇರ್ಗೆ ಏನು ಮಾಡ್ಬೋದು, ಆಕ್ಸೆಸ್ ಮಾಡ್ಬೋದು. ಈಗ ಸೇ ಫಾರ್ ಎಕ್ಸಾಂಪಲ್ ದೇರ್ ಆರ್ 2 ಡಿಫ್ರೆಂಟ್ ಅಕೌಂಟಿಂಗ್ ಸಾಫ್ಟ್ವೇರ್. ಒಂದು ಟ್ಯಾಲಿ ಅಂತ ಇದೆ, ಇನ್ನೊಂದು ಯಾವುದೋ ಒಂದು ಝೋಹೋ ಬುಕ್ಸ್ ಅಂತ ಒಂದಿದೆ ಅಂತ ಅನ್ಕೊಳ್ಳಿ. ನಾನು ಟ್ಯಾಲಿಯಿಂದ ಝೋಹೋ ಬುಕ್ಸ್ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ನನಗೆ ಟ್ಯಾಲಿಲಿ ಒಂದು ಆಕ್ಸೆಸಿಬಿಲಿಟಿ ಕೊಟ್ಟಿರಬೇಕು ಏನಂತ. ಓಕೆ, ಇಮಿಡಿಯೇಟ್ ಆಗಿ ನೀವು ಬೇರೆ ಒಂದು ಸೋರ್ಸ್ಗೆ ನೀವು ಜಂಪ್ ಆಗೋ ಆಪ್ಷನ್ಸ್ಗಳನ್ನ ಕೊಟ್ಟಿರಬೇಕು. ಬಟ್ ಅದು ಕಸ್ಟಮೈಸ್ಡ್ ಅಲ್ಲಿ ಇರುತ್ತೆ, ಟೈಲರ್ಡ್ ಅಲ್ಲಿ ಇರುತ್ತೆ, ಬಟ್ ರೆಡಿ ಟು ಯೂಸ್ ಅಲ್ಲಿ ಇರಲ್ಲ. ದೆನ್ ಅಡಾಪ್ಟಬಿಲಿಟಿ ಹೈ, ಆಬ್ವಿಯಸ್ಲಿ ರಿಲೇಟಿವ್ಲಿ ಹೈ, ಮತ್ತೆ ಸ್ಪೆಸಿಫಿಕ್ ನಿಮ್ಮ ಕಸ್ಟಮೈಸ್ಡ್ ಮತ್ತೆ ಟೈಲರ್ಡ್ ಅಲ್ಲಿ. ಟ್ರೈನಿಂಗ್ ರಿಕ್ವೈರ್ಮೆಂಟ್ನ ಅವಶ್ಯಕತೆ ರೆಡಿ ಟು ಯೂಸ್ ಸಾಫ್ಟ್ವೇರ್ಸ್ಗಳಲ್ಲಿ ಅವಶ್ಯಕತೆ ಇರಲ್ಲ, ತುಂಬಾ ಕಡಿಮೆ ಇರುತ್ತೆ. ಕಸ್ಟಮೈಸ್ಡ್ ಅಲ್ಲಿ ಮೀಡಿಯಮ್ ಮತ್ತೆ ಟೈಲರ್ಡ್ ಅಲ್ಲಿ ಹೈ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಅಕೌಂಟಿಂಗ್ ಸಾಫ್ಟ್ವೇರ್ನ ನೀವು ನಿಮ್ಮ
ಸೆಲೆಕ್ಟ್ ಮಾಡ್ಕೋಬೇಕು ಇಂಥದ್ದು ಅಂತ ನೀವು ಅನಿಸ್ತಾ ಇದ್ರೆ, ಸೊ ಏನೇನು ಫ್ಯಾಕ್ಟರ್ಸ್ಗಳನ್ನ ನೀವು ಕನ್ಸಿಡರ್ ಮಾಡಿರಬೇಕು ಅಂದರೆ ಅರ್ಥ, ಇವತ್ತು ನಾನು ಝೋಹೋ ಬುಕ್ಸ್ನೋ, ಝೀರೋನೋ, ಸರಳೋ ಅಥವಾ ನಾನು ಟ್ಯಾಲಿನೋ ನನ್ನ ಕಂಪನಿಗೆ ನಾನು ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದರೆ ಏನೇನು ಫ್ಯಾಕ್ಟರ್ಸ್ಗಳನ್ನ ನೀವೇನು ಮಾಡಿರಬೇಕು, ಕನ್ಸಿಡರ್ ಮಾಡಬೇಕು ಅಂತ ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತಾರೆ. ಒಂದು ಫ್ಲೆಕ್ಸಿಬಿಲಿಟಿ. ಫ್ಲೆಕ್ಸಿಬಿಲಿಟಿ ಅಂತ ಅಂದರೆ ಯಾವ ಟೈಮಲ್ಲಿ ಬೇಕಾದರೂ ನಿಮಗೆ ನಿಮ್ಮ ಒಂದು ಆಕ್ಟಿವಿಟೀಸ್ನ ಒಂದು ಯೂಸರ್ಸ್ ಸಾಫ್ಟ್ವೇರಿಂದ ಅನದರ್ ಯೂಸರ್ ಸಾಫ್ಟ್ವೇರ್ಸ್ಗೆ, ಆಪರೇಟಿಂಗ್ ಸಿಸ್ಟಮ್ಗೆ ಚೇಂಜ್ ಮಾಡುವಂಥ ಒಂದು ಕೇಪಬಿಲಿಟಿ ಇರಬೇಕು. ಐ ಥಿಂಕ್ ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ವಿಂಡೋಸ್ 98, ವಿಂಡೋಸ್ 2000 ಇಂದ ಹಿಡಿದು ಟುಡೇ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅಸ್ ವಿಂಡೋಸ್ 10 ತನಕನೂ ಇದೆ. ಈ ಇಷ್ಟು ವರ್ಷನ್ಸ್ಗಳಲ್ಲಿ ನಾನು ಯಾವ ವರ್ಷನ್ಗಳಿಗೆ ಬೇಕಾದ್ರೂ ನಾನು ಈ ಸಾಫ್ಟ್ವೇರ್ನ ನಾನು ಫಿಕ್ಸ್ ಮಾಡ್ಕೋಬಹುದು ಅನ್ನೋ ಒಂದು ಬೇಸಿಕ್ ಫ್ಲೆಕ್ಸಿಬಿಲಿಟಿನ ನೀವೇನು ಮಾಡ್ಕೋಬೇಕಾಗುತ್ತೆ, ಇಟ್ಕೋಬೇಕಾಗುತ್ತೆ. ಕಾಸ್ಟ್ ಆಫ್ ಇನ್ಸ್ಟಾಲೇಷನ್ ಅಂಡ್ ಮೇಂಟೆನೆನ್ಸ್. ಸೊ ಯಾವತ್ತೂ ಅಷ್ಟೇ ನೀವು ಒಂದು ಸಾಫ್ಟ್ವೇರ್ನ ನಿಮ್ಮ ಕಂಪ್ನಿಲಿ ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದರೆ ಮೇಕ್ ಶೂರ್ ದಟ್ ಸೊ ಯು ಶುಡ್ ಕಾನ್ಸಂಟ್ರೇಟ್ ಆನ್ ಹೌ ಮಚ್ ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸಸ್ ಆರ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ವಿಲ್ ಗೋನ್ ಟು ಬಿ ಇನ್ಕರ್ಡ್. ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ನೀವೇನು ಮಾಡಬೇಕಾಗುತ್ತೆ, ನೋಡ್ಕೋಬೇಕಾಗುತ್ತೆ. ದೆನ್ ಸೈಜ್ ಆಫ್ ದ ಆರ್ಗನೈಸೇಷನ್. ಸೈಜ್ ಆಫ್ ದ ಆರ್ಗನೈಸೇಷನ್ ನೀವು, ನಾನು ಅವಾಗಲೇ ಹೇಳಿದೆ, ರೆಡಿ ಟು ಯೂಸ್ ಅಲ್ಲಿ ತುಂಬಾ ಸ್ಮಾಲ್ ಇಂಡಸ್ಟ್ರೀಸು, ಕಸ್ಟಮೈಸ್ಡ್ ಅಲ್ಲಿ ಮೀಡಿಯಂ ಸ್ಕೇಲು, ಮತ್ತೆ ಟೈಲರ್ಡ್ ಅಲ್ಲಿ ಬಂದು ಟಿಪಿಕಲ್. ಸೊ ನೀವು ಯಾವ ತರ ಬಿಸ್ನೆಸ್ ಇಟ್ಕೊಂಡಿದ್ದೀರಾ, ಯಾವ ಒಂದು ನಿಮ್ಮ ಲೆವೆಲ್ ಆಫ್ ಟರ್ನ್ ಓವರ್ ಇದೆ, ಅದ್ರ ಬೇಸಿಸ್ ಮೇಲೆ ಏನ್ ಮಾಡ್ಬೇಕಾಗುತ್ತೆ, ನೀವು ನಿಮ್ಮ ಸಾಫ್ಟ್ವೇರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವತ್ತು ಯಾವುದೋ ಒಂದು ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿಗೆ ತಗೊಂಡು ಹೋಗ್ಬಿಟ್ಟು ನಾನು ಯಾವುದೋ ಒಂದು ಎಜುಕೇಶನ್ ವರ್ಷನ್ ಟ್ಯಾಲಿನ ತಗೊಂಡು ಹೋಗಿ ಫಿಕ್ಸ್ ಮಾಡೋದಕ್ಕಾಗಲ್ಲ. ದೆನ್ ಈಸಿ ಆಫ್ ಅಡಾಪ್ಟೇಷನ್ ಅಂಡ್ ಟ್ರೈನಿಂಗ್ ನೀಡ್ಸ್ ಅಂತ. ಸೊ ನೀವು ಆ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ್ರೆ ಮೇಕ್ ಶೋರ್ ದಟ್ ಈ ಒಂದು ಓವರ್ ಆಲ್ ಅದಕ್ಕೆ ಕೊಡುವಂಥ ಟ್ರೈನಿಂಗ್ ಇರ್ಬೋದು, ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬ ಈಸಿ ಆಗಿರ್ಬೇಕಾಗುತ್ತೆ, ತುಂಬ ಕಾಂಪ್ಲಿಕೇಟ್ ಆಗಿ ಮಾಡ್ಕೊಳಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ. ದೆನ್ MIS ರಿಪೋರ್ಟ್ಸು. ಈ ಒಂದು ಸಾಫ್ಟ್ವೇರ್ನ ನಾನು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಸೊ ನನ್ನ ಒಂದು ರಿಪೋರ್ಟ್ಗಳನ್ನ ಜನರೇಟ್ ಮಾಡುವಂತಹ ಕೇಪಬಿಲಿಟಿ ಆ ಒಂದು ಸಾಫ್ಟ್ವೇರ್ ನನಗೆ ಕೊಡಬೇಕು. ಕೆಲವೊಂದ್ರಲ್ಲಿ ಏನಾಗುತ್ತೆ, ಬರೀ ನನಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕೊಡುತ್ತೆ, ಮತ್ತೆ P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಈ ಮೂರೇ ಕೊಡೋದು, ಬೇರೆ ಇನ್ಯಾವ ರಿಪೋರ್ಟ್ಸ್ಗಳು ಕೊಡದೇ ಇದ್ದಾಗ ಸೊ ನಿಮ್ಗೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೊ ಮೇಕ್ ಶೂರ್ ದಟ್ ನೀವು ಯಾವ ಸಾಫ್ಟ್ವೇರ್ನ ತಗೊಳ್ತಾ ಇದ್ದೀರೋ ಆ ಸಾಫ್ಟ್ವೇರ್ನ ಒಂದು ಔಟ್ಪುಟ್ ಯಾವ್ಯಾವ ರೀತಿ ರಿಪೋರ್ಟ್ಸ್ಗಳನ್ನ ಕೊಡುತ್ತೆ ಅಂತ ಚೆಕ್ ಮಾಡಿಕೊಂಡು ದೆನ್ ಯು ಹ್ಯಾವ್ ಟು ಡಿಸೈಡ್. ದೆನ್ ಎಕ್ಸ್ಪೆಕ್ಟೆಡ್ ಲೆವೆಲ್ ಆಫ್ ಸೀಕ್ರೆಸಿ. ನೀವು ಒಂದು ಡಾಟಾನ ನಿಮ್ಮ ಕಂಪ್ನಿಲಿ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ, ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಅಂದರೆ ಸೊ ಯು ಶುಡ್ ಮೇಕ್ ಶೂರ್ ದಟ್ ನಾನು ಹಾಕುವಂತಹ ಎಂಟ್ರೀಸು ಅಥವಾ ನಾನು ಮೇಂಟೈನ್ ಮಾಡೋ ಬುಕ್ಸ್ ಆಫ್ ಅಕೌಂಟ್ಸು ಕಂಪ್ಯೂಟರಲ್ಲಿ ಎಷ್ಟು ಮಟ್ಟಿಗೆ ಸೇಫ್ ಆಗಿರುತ್ತೆ, ಎಷ್ಟು ಮಟ್ಟಿಗೆ ಡಾಟಾ ಸ್ಟೋರೇಜ್ನ ಒಂದು ಕೆಪಾಸಿಟಿ ಇರುತ್ತೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕು. ದೆನ್ ಎಕ್ಸ್ಪೋರ್ಟಿಂಗ್ ಇಂಪೋರ್ಟಿಂಗ್ ಡಾಟಾ ಫೆಸಿಲಿಟಿ. ನಾನು ಡಾಟಾಸ್ನ ಎಂಟ್ರಿ ಮಾಡಿದ್ರೆ ಯಾವುದ್ರೊಳಗಡೆ, ಈ ಟ್ಯಾಲಿ ಒಳಗೋ ಅಥವಾ ಝೋಹೋ ಬುಕ್ಸ್ ಒಳಗಡೆ ನಾನು ಎಂಟ್ರಿ ಮಾಡಿದ್ರೆ ಈ ಎಂಟ್ರಿ ಮಾಡಿರೋ ಡಾಟಾಸ್ನ ನಾನು ಈಸಿಯಾಗಿ ಎಕ್ಸ್ಪೋರ್ಟ್ ಮಾಡ್ಬೋದಾ, ಇಂಪೋರ್ಟ್ ಮಾಡ್ಬೋದಾ, ಅಂದರೆ ಸೊ ಒಂದು ಕಂಪ್ಯೂಟರ್ನ ಇನ್ನೊಂದು ಕಂಪ್ಯೂಟರ್ಗೆ ಅಥವಾ ಒಂದು ಟ್ಯಾಲಿ ವರ್ಷನ್ ಇಂದ ಇನ್ನೊಂದು ಟ್ಯಾಲಿ ವರ್ಷನ್ಗೆ ಅಥವಾ ಒಂದು ಸಾಫ್ಟ್ವೇರ್ ಇಂದ ಇನ್ನೊಂದು ಸಾಫ್ಟ್ವೇರ್ಗೆ ನೀವು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುವಂಥ ಕೆಪಾಸಿಟಿ ಇದೆಯಾ ಚೆಕ್ ಮಾಡ್ಕೋಬೇಕು. ಅಂಡ್ ಲಾಸ್ಟ್ ಒನ್ ಇಸ್ ವೆಂಡರ್ಸ್ ರೆಪ್ಯುಟೇಷನ್ ಅಂಡ್ ಕೇಪಬಿಲಿಟಿ. ಕೆಲವೊಂದ್ಸಲ ಏನಾಗುತ್ತೆ, ಇವತ್ತು ಯಾರೋ ಒಬ್ಬ ಸಪ್ಲೈಯರ್ ಇರ್ತಾನೆ ಅನ್ಕೊಳ್ಳಿ, ನಾನೊಂದು ಕಂಪನಿ, ಅಲ್ಲೊಬ್ಬ ಯಾರೋ ಒಬ್ಬ ಹೋಲ್ಸೇಲ್ ಏಜೆಂಟ್ ಇರ್ತಾನೆ ಅನ್ಕೊಳ್ಳಿ. ಇವತ್ತು ನಾನು ಅವನ ಹತ್ರ ಡಾಟಾ ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡ್ಕೊಂಡ್ಬರ್ತೀನಿ, ಇನ್ನೊಬ್ಬಂಗೆ ಯಾರಿಗೋ ತೊಗೊಂಡೋಗಿ ಸೇಲ್ ಮಾಡ್ತೀನಿ. ಈ ಸೇಲು ಪರ್ಚೇಸ್ ಎಲ್ಲವೂ ಸಹ ನೀವು ಡಾಕ್ಯುಮೆಂಟೇಷನಲ್ಲಿ ಆಗಬೇಕಾದಾಗ ಏನು ಮಾಡ್ತಾನೆ, ಅವ್ನ ಸಾಫ್ಟ್ವೇರಲ್ಲಿ ಎಂಟ್ರಿ ಮಾಡ್ತಾನೆ, ನೀನು ನಿನ್ನ ಸಾಫ್ಟ್ವೇರಲ್ಲಿ ಎಂಟ್ರಿ ಮಾಡ್ತೀಯ, ಮತ್ತು ಯಾರಿಗೆ ಸೇಲ್ ಮಾಡ್ತೀಯ ಹೋಲ್ಸೇಲ್ ಅವನ ಸಾಫ್ಟ್ವೇರಲ್ಲಿ ಏನೋ ಮಾಡ್ತಾನೆ, ಎಂಟ್ರಿ ಮಾಡ್ತಾನೆ. ಈ ಥರ ಎಂಟ್ರಿ ಮಾಡಬೇಕಾದಾಗ ಎಲ್ಲ ಸಾಫ್ಟ್ವೇರ್ಸ್ಗಳು ಏನಾಗಬೇಕಾಗತ್ತೆ, ಸಿಮಿಲರ್ ಆಗಿದ್ದಷ್ಟು ಸೊ ಏನಾಗುತ್ತೆ, ನಿಮ್ಮ ವರ್ಕ್ ಫ್ಲೋ ಏನಾಗ್ತಾ ಹೋಗುತ್ತೆ, ಚೆನ್ನಾಗಿ ರನ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು ಏನಂತ ಅಂದರೆ, ಸೊ ಚೆಕ್ ಮಾಡ್ಕೊಳ್ಳಿ ಹೊರಗಡೆ ಮಾರ್ಕೆಟಲ್ಲಿ ಯಾವ್ದು ತುಂಬ ಚೆನ್ನಾಗಿರೋ ಸಾಫ್ಟ್ವೇರ್ ವರ್ಕ್ ಆಗುತ್ತೆ, ಯಾವ ಥರ ಚೆನ್ನಾಗಿರೋ ಸಾಫ್ಟ್ವೇರ್ ಡೆವಲಪ್ ಆಗಿ ರನ್ನಿಂಗಲ್ಲಿದೆ, ಆ ಥರ ನೋಡ್ಕೊಂಡು ಡಿಸೈಡ್ ಮಾಡಿ ನಿಮ್ಮ ಕಂಪನಿಗೆ ಯಾವ ರೀತಿಯಾದಂತಹ ಸಾಫ್ಟ್ವೇರ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅಂತ. ಸೊ ಇಷ್ಟು ಇನ್ಫಾರ್ಮೇಷನ್ಸ್ಗಳು ನೀವು ಚೆನ್ನಾಗಿ ತಲೆ ಇಟ್ಕೊಳ್ಬೇಕು. ಸೊ ಹೋಪ್ ನಾನು ಇವತ್ತಿನ ಕ್ಲಾಸಲ್ಲಿ ಮಾತಾಡಿರುವಂತಹ ಇನ್ಫಾರ್ಮೇಷನ್ ಅಥವಾ ಕೊಟ್ಟಿರುವಂಥ ಕಾನ್ಸೆಪ್ಟ್ಸ್ಗಳು ಏನೇನು ಅಂತ ಅಂದರೆ, ಸೊ ಒಂದು ಮೀನಿಂಗ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ ಹೇಳಿದೆ, ಅದಾದಮೇಲೆ ಅದರಲ್ಲಿ ಬರುವಂಥ 4 ಆಸ್ಪೆಕ್ಟ್ಸ್ಗಳ ಬಗ್ಗೆ ಮಾತಾಡಿದೆ, ಅದಾದಮೇಲೆ ಕಂಪ್ಯಾರಿಸನ್ ಬಿಟ್ವೀನ್ ಮ್ಯಾನ್ಯುಯಲ್ ಅಕೌಂಟಿಂಗ್, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಬಗ್ಗೆ ಮಾತಾಡಿದೆ, ದೆನ್ ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್, ದೆನ್ ಡಿಸ್ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್, ಅದಾದಮೇಲೆ ಬಂದು ವಾಟ್ ಇಸ್ ದಟ್ ಅಕೌಂಟಿಂಗ್ ಪ್ಯಾಕೇಜಸ್ ಅಲ್ಲಿ ಬರುವಂಥ ಕ್ಲಾಸಿಫಿಕೇಶನ್ ನೋಡಿದೆ,
ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಬಂದು ವಾಟ್ ಆರ್ ದ ಕನ್ಸಿಡರೇಷನ್ಸ್ ಟು ಬಿ ಕನ್ಸಿಡರ್ಡ್ ಬಿಫೋರ್ ಡಿಸೈಡಿಂಗ್ ವಿಚ್ ಅಕೌಂಟಿಂಗ್ ಸಾಫ್ಟ್ವೇರ್ ಟು ಬಿ ಇಂಪ್ಲಿಮೆಂಟೆಡ್ ಇನ್ ದ ಆರ್ಗನೈಸೇಷನ್. ಸೊ ಇಷ್ಟು ಬಂದು ಏನು ನಿಮ್ಮ ವಾಟ್ ಯು ಕಾಲ್ಡ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಂಬಂಧಪಟ್ಟಂಗೆ ಒಂದು ಸಿಂಪಲ್ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ರೆ ಈ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ಗೆ ಸಂಬಂಧಪಟ್ಟಂಗೆ ಸೊ ನಾನು ಇಲ್ಲಿ ಓಪನ್ ಮಾಡ್ತಿರುವಂತಹ ಒಂದು ಸಾಫ್ಟ್ವೇರ್ ದಟ್ ಈಸ್ ಟ್ಯಾಲಿ ಸಾಫ್ಟ್ವೇರ್. ಬಿಕಾಸ್ ನಾವು ಇಷ್ಟು ತನಕ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ ನಾವು ಮಾತಾಡ್ತಿದ್ದೀವಿ ಅಂದ್ರೆ so the majority of the companies are using this particular software whatever I am showing now. ಸೊ ಈ ಒಂದು ಟ್ಯಾಲಿ ಪ್ರೈಮ್ ಅಂತ ನಾನು ಯಾವುದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಸಾಫ್ಟ್ವೇರ್ ಮುಖಾಂತರ ಏನ್ ಮಾಡ್ತೀರಾ ನೀವು ಡಾಟಾಸ್ನ ಏನೋ ಎಂಟ್ರಿ ಮಾಡಿ ನಿಮ್ಮ ರಿಪೋರ್ಟ್ಸ್ಗಳನ್ನೆಲ್ಲ ಏನ್ ಮಾಡ್ತಾ ಹೋಗ್ತೀರಾ ಜನರೇಟ್ ಮಾಡ್ತಾ ಹೋಗ್ತೀರಾ. ಸೊ ಈ ತರ ಸಾಫ್ಟ್ವೇರ್ಗಳು ಏನು ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಾನು ಟ್ಯಾಲಿ ಪ್ರೈಮ್ ಎಜು ಅಂತ ಇದೆ. ಏನಿದು ಟ್ಯಾಲಿ ಪ್ರೈಮ್ ಎಜು ಅಂತ ಅಂದ್ರೆ ಈ ಈ ನಾನು ಇನ್ಸ್ಟಾಲ್ ಮಾಡ್ಕೊಂಡಿರುವಂತ ಸಾಫ್ಟ್ವೇರ್ ಇಟ್ ಇಸ್ ಎಜುಕೇಶನಲ್ ವರ್ಷನ್ ಅಂತ. ಸೊ ಎಜುಕೇಶನಲ್ ವರ್ಷನ್ ಆಗಿದ್ರೆ ಏನಾಗುತ್ತೆ, ಸೊ ನೀವು ಈ ಒಂದು ಸಾಫ್ಟ್ವೇರ್ ನ ನೀವು ಕಂಪ್ನೀಸ್ ಗಳಲ್ಲಿ ಏನ್ ಮಾಡೋದಕ್ಕಾಗಲ್ಲ, ಏನೋ ಯೂಸ್ ಮಾಡೋದಕ್ಕಾಗಲ್ಲ. ನಿಮ್ಗೆ ಇಲ್ಲಿ ಅಬ್ಸರ್ವ್ ಮಾಡಬಹುದು ಅಪ್ಲಿಕೇಶನ್ ಸ್ಟೇಟಸ್ ಎಜುಕೇಶನಲ್ ಮೋಡ್ ಅಂತ ಇದೆ. ಲೈಸೆನ್ಸ್ ಎರರ್ ಅನೇಬಲ್ ಟು ಆಕ್ಸೆಸ್ ಟ್ಯಾಲಿ ಗೇಟ್ವೇ ಸರ್ವರ್. ಟ್ಯಾಲಿ ಗೇಟ್ವೇ ಸರ್ವರ್ ಇಸ್ ಸಮಥಿಂಗ್ ಏನೋ ಕೊಟ್ಟಿದ್ದಾರೆ. ಸೊ ಯಾಕೆ ಇದನ್ನ ನಾನು ತೋರಿಸ್ತಾ ಇದ್ದೀನಿ ಅಂತ ನಿಮ್ಗೆ ಈ ತರ ಒಂದು ಏನು ವಾಟ್ ಯು ಕಾಲ್ಡ್ ಸಾಫ್ಟ್ವೇರ್ಸ್ಗಳನ್ನ ನೀವು ಹೋಗಿ ಕಂಪ್ನೀಸ್ಗಳಲ್ಲಿ ಯೂಸ್ ಮಾಡೋದಕ್ಕಾಗಲ್ಲ. ಐ ಕ್ಯಾನ್ ಯೂಸ್ ಇಟ್ ಓನ್ಲಿ ಫಾರ್ ಮೈ ಲರ್ನಿಂಗ್ ಪರ್ಪಸ್. ನನ್ನ ಒಂದು ಏನೋ ಎಜುಕೇಶನಲ್ ವರ್ಷನ್ಗೆ ಏನ್ ಮಾಡ್ಕೋಬೇಕಾಗತ್ತೆ, ಚೆಕ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಇಲ್ಲಿ ಎಜುಕೇಶನ್ ವರ್ಷನ್ ಅಂತ ಕೊಟ್ರೆ ಸೊ ನಿಮ್ಗೆ ಈ ತರ ಒಂದು ಸೆಲೆಕ್ಟ್ ಕಂಪನಿ ಅಂತ ಬರುತ್ತೆ. ಇಲ್ಲಿ ಯಾವ್ದಾದ್ರು ಒಂದು ಕಂಪನಿನ ನಾನು ಸೆಲೆಕ್ಟ್ ಮಾಡ್ಕೊಂಡ್ರೆ ಐ ಥಿಂಕ್ ನಾನು ಯಾವುದು ಕಂಪ್ನಿ ಯಾವುದು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಐ ಥಿಂಕ್. ಸೊ ಅದರಿಂದ ಇಲ್ಲಿ ಸಪ್ರೇಟ್ ಆಗಿ ಹೊಸದಾಗಿ ಕಂಪ್ನಿನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಕಂಪ್ನಿನ ಕ್ರಿಯೇಟ್ ಮಾಡ್ಕೊಂಡು ನೀವು ಒಂದು ಕಂಪ್ನಿ ಒಳಗಡೆ ಹೋಗಿ ಅಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಸೊ ಎಂಟ್ರೀಸ್ನ ಪಾಸ್ ಮಾಡ್ಕೊಳ್ಬೇಕು. ಸುಮ್ಮನೆ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅಂತ ತೋರಿಸೋದಾದ್ರೆ ನಿಮಗೆ ಓಪನ್ ಆಯ್ತು. ಓಕೆ, ಸರಿ, ಒಂದು ಕಂಪ್ನಿ ಓಪನ್ ಆಯ್ತು, ಯಾವುದು ಜಿ ಅಂಡ್ ಕಂಪ್ನಿ ಅಂತ ಓಪನ್ ಆಗಿದೆ. ಸೊ ಇಲ್ಲಿ ನಿಮಗೆ ಗೇಟ್ ವೇ ಆಫ್ ಟ್ಯಾಲಿ ಅಂತ ಬರುತ್ತೆ. ಇಲ್ಲಿ ನೀವು ವೋಚರ್ಸ್ ಎಂಟ್ರಿ ಮಾಡೋದು, ಅಕೌಂಟ್ಸ್ಗಳು ಕ್ರಿಯೇಟ್ ಮಾಡೋದು, ಚಾರ್ಟ್ ಆಫ್ ಅಕೌಂಟ್ಸ್ ಮಾಡೋದು, ಇಲ್ಲಿ ನೋಡಿ ರಿಪೋರ್ಟ್ಸ್ಗಳು ಜನರೇಟ್ ಮಾಡೋದು. ಸೊ ಇದೆಲ್ಲ ಆಕ್ಟಿವಿಟೀಸ್ಗಳು ಏನಾಗ್ತದೆ ಬರ್ತಾ ಆಗ್ತದೆ. ಸೊ ಇಷ್ಟು ಸಾಕು. ಬಿಕಾಸ್ ಇದ್ರ ಫರ್ದರ್ ಡೀಟೇಲ್ಸ್ ನಾವು ನೆಕ್ಸ್ಟ್ ನಿಮ್ಮ ಸೆಮಿಸ್ಟರ್ಗಳಲ್ಲಿ ಇದ್ರ ಬಗ್ಗೆ ನಾವು ಜಾಸ್ತಿ ಡೀಟೇಲ್ ಆಗಿ ಮಾತಾಡ್ತೀವಿ. ಸೊ ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಹೋಪ್ ದಟ್ ನಿಮಗೆ ಇವತ್ತು ನಾನು ಮಾತಾಡಿರೋ ಕ್ಲಾಸು ಅರ್ಥ ಆಗಿದೆ ಅಂತ ಅಂದ್ಕೊಂಡು ಐ ವಿಲ್ ಕನ್ಕ್ಲೂಡ್ ಮೈ ಟುಡೇಸ್ ಪ್ರೆಸೆಂಟೇಷನ್.